Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದ ಆಶೀರ್ವಾದಲ್ಪಟ್ಟನ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ಸಮಯದಲ್ಲಿ ನಮ್ಮ ಸತ್ಯವೇದವನ್ನ ಯೋಬನ ಪುಸ್ತಕ 18ನೇ ಅಧ್ಯಾಯ 16ನೇ ವಚನಕ್ಕೆ ಸತ್ಯವೇದವನ್ನ ತಿರುಗಿಸೋಣ. ಯೋಬನ ಪುಸ್ತಕ 18ನೇ ಅಧ್ಯಾಯ 16ನೇ ವಚನ. ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. Dried out below and his branch withers above. ಅವನ ಬುಡವು ಕೆಳಗೆ ಒಣಗುವುದು, ಅವನ ರೆಂಬೆಯು ಮೇಲೆ ಬಾಡುವುದು. Hallelujah. Hallelujah. Do you understand anything from this verse? ಈ ವಾಕ್ಯದಿಂದ ನಿಮಗೆ ಏನನ್ನ ಅರ್ಥವಾಯಿತು? See, it says his roots are dried out below. ಈ ವಾಕ್ಯವು ಈ ರೀತಿಯಲ್ಲಿ ಹೇಳ್ತಾ ಇದೆ, ಅವನ ಬುಡವು ಕೆಳಗೆ ಒಣಗುವುದು, and his branch withers above. ಅವನ ರೆಂಬೆಯು ಮೇಲೆ ಬಾಡುವುದು. See, the root in the plant, it is an unseen part of the plant. ಈ ಒಂದು ಮರದಲ್ಲಿ ಆಗಿರಬಹುದು ಅಥವಾ ಸಸ್ಯದಲ್ಲಿ ಆಗಿರಬಹುದು, ಆ ಒಂದು ಸಸ್ಯದಲ್ಲಿ ಮರದಲ್ಲಿ ಇರುವಂತ ಬೇರು ಅದು ಕಾಣದಂತ ವಿಚಾರವಾಗಿದೆ. See, but the branch is the seen part of the plant. ಆದ್ರೆ ಮರದಲ್ಲಿ ಸಸ್ಯದಲ್ಲಿ ನಾವು ಕೊಂಬೆಗಳನ್ನು ನೋಡುತ್ತೇವೆ, ಕೊಂಬೆಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತವೆ. Likewise, our spiritual life is unseen part of our life. ಅದೇ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವಿತ ಅನ್ನೋದು ನಾವು ಕಣ್ಣಿಗೆ ಕಾಣದಂತಹ ಒಂದು ಜೀವಿತವಾಗಿದೆ. The works we do, whatever we are doing today, that those things can be seen. ಆದ್ರೆ ನಾವು ಯಾವ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೋ ಅದು ಕಣ್ಣಿಗೆ ಕಾಣುವಂತದ್ದಾಗಿದೆ. Church, if your spiritual life is not prospering, ಒಂದು ವೇಳೆ ಆತ್ಮಿಕ ಜೀವಿತವು ಉನ್ನತಿಯನ್ನು ಹೊಂದುತ್ತಿಲ್ಲ ಎನ್ನುವುದಾದರೆ, then whatever you work at will not have the life of God in it. ನೀವು ಏನೇ ಕೆಲಸ ಮಾಡಿದರೂ ಕೂಡ ಆದರೆ ಆ ಕೆಲಸಗಳಲ್ಲಿ ದೇವರ ಜೀವ ಇರೋದಿಲ್ಲ. Church, if your spiritual life is not prospering, ಒಂದು ವೇಳೆ ಆತ್ಮಿಕ ಜೀವಿತವು ಉನ್ನತಿಯನ್ನ ಕಂಡುಕೊಳ್ಳುತ್ತಿಲ್ಲ ಎನ್ನುವುದಾದರೆ, the works that you do will wither away. ನೀವು ಏನು ಕೆಲಸವನ್ನ ಮಾಡುತ್ತೀರೋ ಅದು ಬಾಡಿ ಹೋಗುತ್ತದೆ. See, many focus their attention only on what is seen. ಯಾವುದನ್ನ ನಾವು ಕಣ್ಣಿಗೆ ಕಾಣುತ್ತದೋ, ಕಣ್ಣಿಗೆ ನಮಗೆ ಕಾಣೋದಕ್ಕೆ ಸಿಗುತ್ತದೋ ಅದನ್ನ ನಾವು ದೃಷ್ಟಿಯನ್ನು ಇಡುತ್ತೇವೆ. See, that is obvious. ಅದು ಬಹಳ ಸ್ವಾಭಾವಿಕವಾದದೇ ಆಗಿದೆ. However, the Bible teaches us something else. ಆದರೆ ಸತ್ಯವೇದವು ನಮಗೆ ಬೇರೆ ರೀತಿಯ ವಿಚಾರವನ್ನು ಕಲಿಸಿಕೊಡುತ್ತದೆ. The Bible teaches how to go to the root cause, the source, the origin. ಸತ್ಯವೇದವು ನಮ್ಮನ್ನ ಬೇರಿನ ತನಕ ಹೋಗುವ ಹಾಗೆ ಮತ್ತು ಎಲ್ಲಿಂದ ಮೂಲ ಎನ್ನುವುದನ್ನು ಹುಡುಕುವಂತ ನಮಗೆ ಸಹಾಯ ಮಾಡುತ್ತದೆ. If you read in Matthew chapter 3 verse number 10, ನೀವು ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನವನ್ನು ಓದುವುದಾದರೆ, Jesus Christ is talking about the root. ಯೇಸು ಕ್ರಿಸ್ತನು ಅಲ್ಲಿ ಬೇರಿನ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. About the branch, but he's talking about the root. ಆತನು ಕೊಂಬೆಗಳ ವಿಚಾರವಾಗಿ ಅಲ್ಲಿ ಮಾತನಾಡುತ್ತಿಲ್ಲ, ಬೇರಿನ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. Let's read the word. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. Even now the axe is laid to the root of the trees. Therefore every tree which does not bear good fruit is cut down and thrown into the fire. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. John chapter 15, Lord Jesus speaks about the branches. ಯೋಹನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಕೊಂಬೆಗಳ ವಿಚಾರವಾಗಿ ಮಾತನಾಡುತ್ತಾನೆ. Matthew chapter 3, in the beginning of Jesus' ministry, he's speaking about the axe and the root. ಆದರೆ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಅಂದ್ರೆ ಯೇಸುವಿನ ಸೇವೆ ಆರಂಭದಲ್ಲಿ ಆತನ ಬೇರಿನ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. Lord Jesus Christ is describing the ministry of John Baptist. ಕರ್ತನಾದ ಯೇಸು ಇಲ್ಲಿ ಸ್ನಾನಿಕನಾದ ಯೋಹಾನನ ಸೇವೆ ವಿಚಾರವಾಗಿ ವಿವರಣೆಯನ್ನು ಮಾಡುತ್ತಿದ್ದಾನೆ. He is using an analogy that the axe that was laid to the roots of the tree. ಆತನು ಅದನ್ನು ವಿವರಣೆ ಮಾಡುವಂತ ಸಂದರ್ಭದಲ್ಲಿ ಒಂದು ಸಾಮ್ಯವನ್ನು ಉಪಯೋಗಿಸುತ್ತಿದ್ದಾನೆ. ಆ ಸಾಮ್ಯ ಏನೆಂದು ನೋಡುವಾಗ ಬೇರಿನ ಮೇಲೆ ಕೊಡಲಿ ಹಾಕಲ್ಪಟ್ಟಿದೆ ಎನ್ನುವಂತಹ ಒಂದು ಶಬ್ದಗಳನ್ನು ಉಪಯೋಗಿಸುತ್ತಿದ್ದಾನೆ. What is the message of Lord Jesus Christ? ಕರ್ತನಾದ ಯೇಸುವಿನ ಈ ಒಂದು ಮಾತಿನ ಮುಖಾಂತರವಾಗಿ ತಿಳಿಸುವಂತ ಸಂದೇಶ ಏನು ಅಂತಂದ್ರೆ, Lord Jesus Christ says, ಕರ್ತನಾದ ಯೇಸು ಈ ರೀತಿಯಲ್ಲಿ ಹೇಳ್ತಿದ್ದಾನೆ, He wants us to focus not just on the symptoms or quick fixes. ಕೇವಲ ನಾವು ಲಕ್ಷಣಗಳನ್ನ ಅಥವಾ ವೇಗವಾಗಿ ಸಮಸ್ಯೆಯಿಂದ ಬಿಡುಗಡೆ ಹೊಂದುವ ವಿಚಾರವನ್ನ ನೋಡುವುದು ಮಾತ್ರವಲ್ಲ, focus on solving the problem by attacking the root. ಸಮಸ್ಯೆಯನ್ನ
ಯಾವ ರೀತಿಯಲ್ಲಿ ಪರಿಹರಿಸಬೇಕೆಂದರೆ ಅದು ಬೇರಿನಿಂದಲೇ ಸರಿ ಹೊಂದಬೇಕು. Hallelujah. Dealing with the symptoms. ಕೇವಲ ಮೇಲೆ ಕಾಣುವಂತ ಲಕ್ಷಣಗಳನ್ನ ನೋಡಿ ನಾವು ಅದನ್ನ ಪರಿಹರಿಸುವುದಕ್ಕೆ ಹೋಗಬಾರದು. It may bring relief for some time. ಆ ಕ್ಷಣದಲ್ಲಿ ನಮಗೆ ಅದೊಂದು ಸ್ವಲ್ಪ ಮಟ್ಟದ ಬಿಡುಗಡೆಯನ್ನು But ಕೊಡಬಹುದು. the problem will crop again and again. ಆದರೆ ಸಮಸ್ಯೆ ಮತ್ತೆ ತಿರುಗಿ ಬೆಳವಣಿಗೆ ಆಗುತ್ತದೆ. If you don't deal with the root cause, ಒಂದು ವೇಳೆ ಆ ಬೇರಲ್ಲಿ ಉಂಟಾಗಿರುವಂತ ಮೂಲ ಎಲ್ಲಿದೆ ಅನ್ನೋದನ್ನು ಹುಡುಕಿ ನಾವು ಸಮಸ್ಯೆಯನ್ನು ಪರಿಹಾರ ಮಾಡದೆ ಹೋದರೆ problems will come again and again. ಸಮಸ್ಯೆಯು ಮತ್ತೆ ತಿರುಗಿ ಬರುತ್ತದೆ. For example, ಉದಾಹರಣೆಯಾಗಿ ನೋಡುವಾಗ think of a person ಒಬ್ಬ ವ್ಯಕ್ತಿಯ ವಿಚಾರವಾಗಿ ಆಲೋಚನೆ ಮಾಡಿ. affected with this lung disease. ಆತನು ಒಬ್ಬ ಶ್ವಾಸಕೋಶ ರೋಗದ ಒಂದು ವಿಚಾರದಲ್ಲಿ ಆತನು ಬಾಧೆ ಪಡುತ್ತಾ See, ಇದ್ದಾನೆ. the root cause is ಇದಕ್ಕೆ ಕಾರಣ ಅಥವಾ ಮೂಲ ಯಾವುದೆಂದು ನೋಡುವಾಗ addicted to cigarettes. ಆತನು ಸಿಗರೆಟ್ ಅಥವಾ ಬೀಡಿಯನ್ನ ಎಳೆಯುತ್ತಾ ಅದನ್ನು ಆ ಚಟಕ್ಕೆ ಒಳಗಾಗಿದ್ದಾನೆ. If he doesn't stop puffing cigarettes, ಒಂದು ವೇಳೆ ಆತನು ಸಿಗರೆಟ್ ಅಥವಾ ಬೀಡಿಯನ್ನು ಎಳೆಯುವುದನ್ನು ಬಿಡದೆ ಹೋದರೆ the problem will stay. ಸಮಸ್ಯೆ ಹಾಗೇ ಇರುತ್ತದೆ. That is what church we need to deal with the root cause. ಅದನ್ನೇ ನಾವು ಹೇಳ್ತೀವಿ. ದೇವರ ಆತ್ಮನ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ, ನೀವು ಮೂಲವನ್ನು ಹುಡುಕೊಳ್ಳಬೇಕು, ಬೇರಿನ ಮುಖಾಂತರವಾಗಿ ಅದನ್ನು Such ಪರಿಹರಿಸಿಕೊಳ್ಳಬೇಕು. few problems will always stay in your life. ಕೆಲವು ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಹಾಗೇ ಇರುತ್ತವೆ. Because the root is to forgive that one person in your life. ಯಾಕೆಂದ್ರೆ ನೋಡುವಾಗ ಆ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿಯನ್ನು ನಾವು ಕ್ಷಮಿಸಬೇಕಾದಂತ ಒಂದು ಮೂಲ ಅಲ್ಲಿದೆ ಅನ್ನೋದನ್ನ ನಾವು ನೋಡ್ತಾ For ಇದ್ದೇವೆ. some, the root is to humble themselves. ಕೆಲವರಿಗೆ ಬೇರೆ ಯಾವುದೆಂದು ನೋಡುವಾಗ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವುದೇ ಆ ಬೇರಾಗಿದೆ. For some, the root is to forget the past pain. ಕೆಲವರಿಗೆ ಬೇರೆ ಯಾವುದೆಂದು ನೋಡುವಾಗ ಹಳೆಯ ಒಂದು ನೋವನ್ನ ಮರೆತು ಬಿಡುವುದೇ ಆ ಬೇರಾಗಿದೆ. For some, the root is to forget and to remove that one wicked thought. ಕೆಲವರಿಗೆ ಯಾವುದು ಬೇರಾಗಿದೆ ನೋಡುವಾಗ ಆ ದುಷ್ಟ ಆಲೋಚನೆಯನ್ನ ಬಿಟ್ಟು ಬಿಡುವುದೇ ಆ ಒಂದು ಬೇರಾಗಿದೆ. For some, the root is laziness. ಕೆಲವರಿಗೆ ಬೇರು ಯಾವುದೆಂದು ನೋಡುವಾಗ ಸೋಂಬೇರಿತನವೇ ಅವರಿಗೆ ಆ ಒಂದು ಸಮಸ್ಯೆಗೆ ಮೂಲವಾಗಿದೆ. In some cases, ಕೆಲವರ ಒಂದು ಸಮಸ್ಯೆ ನೋಡುವಾಗ the root is the mother. ಆ ಒಂದು ಬೇರು ಅಥವಾ ಆ ಸಮಸ್ಯೆಗೆ ಮೂಲ ತಾಯಿಯಾಗಿರ್ತಾಳೆ. The daughter will be suffering. ಆಕೆ ಮಗಳು ಆ ಕಷ್ಟಪಡುತ್ತಿರ್ತಾಳೆ. Last week it so happened. ಕಳೆದ ವಾರ ಈ ರೀತಿಯಲ್ಲಿ ನಡೆಯಿತು. No, the mistake was done by the mother. ತಾಯಿಯ ಮುಖಾಂತರವಾಗಿ ಸಮಸ್ಯೆ It was ಉಂಟಾಯಿತು. the mother's mistake. ಯಾಕಂದ್ರೆ ತಾಯಿಯ ಸಮಸ್ಯೆ ನಿಮಿತ್ತವಾಗಿ The daughter is suffering. ಆಕೆಯ ಮಗಳು ಕಷ್ಟಪಡುತ್ತಿದ್ದಾಳೆ. It was the mother's mistake. ಅದು ತಾಯಿಯ ಸಮಸ್ಯೆ ಆಗಿದೆ, ತಾಯಿಯ There ತಪ್ಪಾಗಿತ್ತು. was no problem with the daughter. ಮಗಳ ಸಮಸ್ಯೆ ಆಗಿದೆ, ಮಗಳು ಏನು ತಪ್ಪು ಮಾಡಿರಲಿಲ್ಲ. But the daughter was suffering. ಆದರೆ ತಾಯಿ ಅಲ್ಲಿ ಸಮಸ್ಯೆ ಪಡುತ್ತಿದ್ದಾಳೆ. Still the daughter is suffering. ಮಗಳು ಅಲ್ಲಿ ಕಷ್ಟಪಡುತ್ತಿದ್ದಾಳೆ, ಮಗಳು ಅಲ್ಲಿ ಬಾಧೆ ಪಡುತ್ತಿದ್ದಾಳೆ. Therefore, ಅದಕ್ಕೋಸ್ಕರವಾಗಿ when God is speaking to ಇವತ್ತಿನ you, ದಿವಸ ದೇವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾರೆ. you need to find out the root cause of your problems. ನಿಮ್ಮ ಸಮಸ್ಯೆಯ ಆ ಒಂದು ಬೇರನ್ನ ನಾವು Or ಹುಡುಕಬೇಕಾಗಿದೆ. some generational curses. ಕೆಲವು ತಲೆಮಾರುಗಳ ಶಾಪಗಳನ್ನು You ನೋಡುವಾಗ need to find out the root cause ಅಲ್ಲಿರುವಂತ ಮೂಲವನ್ನ ಅಲ್ಲಿರುವಂತ ಬೇರನ್ನು ನಾವು for ಹುಡುಕಬೇಕಾಗಿದೆ. your sickness. ನಿಮ್ಮ ರೋಗಕ್ಕೆ There will be a root cause. ಅಲ್ಲೊಂದು ಮೂಲ ಕಾರಣ ಇರುತ್ತದೆ. ಮೂಲ ಒಂದು ಬೇರಿನ ಮುಖಾಂತರವಾಗಿ ಬಂದಂತ ಕಾರ್ಯ ಇರುತ್ತದೆ. The broken relationship. ಕಳೆದು ಹೋದಂತ ಒಂದು ಸಂಬಂಧಗಳಿರಬಹುದು. There will be a root cause. ಅಲ್ಲಿ ಒಂದು ಕಾರಣ, ಒಂದು ಬೇರಿನ ಕಾರಣ, ಮೂಲ ಕಾರಣ ಇರಬಹುದು. Your spiritual life is not prospering. ನಿಮ್ಮ ಆತ್ಮಿಕ ಜೀವಿತ ಉನ್ನತಿಯನ್ನು ಹೊಂದುತ್ತಿಲ್ಲ. There is a root cause. ಅದಕ್ಕೂ ಕೂಡ ಒಂದು ಮೂಲ ಇದೆ. Your son has a problem. ನಿಮ್ಮ ಮಗನಿಗೆ ಒಂದು ಸಮಸ್ಯೆ ಇದೆ. There is a root cause. ಅಲ್ಲಿ ಕೂಡ ಒಂದು ಮೂಲ ಇದೆ. So what is your duty? ಇವತ್ತಿನ ದಿವಸ ನಿಮ್ಮ ಕೆಲಸ ಏನಾಗಿದೆ? You shall go before God. ದೇವರ ಮುಂದೆ ನೀವು ಹೋಗಬೇಕಾಗಿದೆ. You shall be humble before God. ನೀವು ದೇವರ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಬೇಕಾಗಿದೆ. Kneel down before God. ದೇವರ ಮುಂದೆ ಮೊಣಕಾಲೂರಬೇಕಾಗಿದೆ. Ask before God. ದೇವರ ಮುಂದೆ ಈ ರೀತಿಯಲ್ಲಿ Show ಕೇಳಬೇಕಾಗಿದೆ. me what is the root cause. ದೇವರೇ, ನನಗೆ ಮೂಲ ಏನೆಂದು ತಿಳಿಸಿಕೊಡು. Lord, I don't want to deal just with the symptoms. ಕೇವಲ ಲಕ್ಷಣಗಳು ಅಥವಾ ಈ ಒಂದು ಸಮಸ್ಯೆ ಲಕ್ಷಣಗಳು ನನಗೆ ಕಾಣ್ತಾ ಇದೆ, ಅದನ್ನು ಮಾತ್ರ ಪರಿಹಾರ ಮಾಡುವುದು ಮಾತ್ರ ನನಗೆ ಇಷ್ಟವಿಲ್ಲ. I just don't want the time being deliverance. ನನಗೆ ತಕ್ಷಣವಾಗಿ ಆ ಕ್ಷಣದಲ್ಲಿ ಮಾತ್ರ ಪರಿಹಾರ ಸಿಕ್ಕುವುದು ನನಗೆ ಇಷ್ಟವಿಲ್ಲ. Lord, I need a lasting deliverance. ನನಗೆ ಕೊನೆಯಾಗಿ ಈ ಸಮಸ್ಯೆಗೆ ಸಂಪೂರ್ಣವಾದ ಕೊನೆಯ ಒಂದು ಸಮಸ್ಯೆ, ಒಂದು ಪರಿಹಾರ ನನಗೆ ಸಿಕ್ಕಬೇಕೆಂದು ನಾನು ಬಯಸುತ್ತೇನೆ. Hallelujah. This should be your prayer. ಇದು ನಿಮ್ಮ ಪ್ರಾರ್ಥನೆ On the ಆಗಿರಬೇಕು. other hand, ಆದ್ರೆ ಇನ್ನೊಂದು when ರೀತಿಯಲ್ಲಿ you are ನೋಡುವಾಗ dealing with the root problem, ನೀವು ಯಾವಾಗ ಈ ಒಂದು ಸಮಸ್ಯೆಯ ಮೂಲವನ್ನು ಹುಡುಕುವಾಗ that is always seems
painful and lengthy process. ಅದು ಯಾವಾಗಲೂ ಕೂಡ ಒಂದು ನೋವಿನ ಒಂದು ಕಾರ್ಯವಾಗುತ್ತದೆ ಮತ್ತು ಒಂದು ಬಹಳ ದೀರ್ಘವಾಗಿ ನಡೆಯುವಂತ But the ಕಾರ್ಯವಾಗಿದೆ. fact is, it will bring a lasting difference in your life. ಆದರೆ ಸತ್ಯ ಏನು ಅಂತಂದ್ರೆ ನಿಮಗೆ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಒಂದು ಶಾಶ್ವತವಾದ ಪರಿಹಾರವನ್ನು This is what ಒದಗಿಸುತ್ತದೆ. Amos chapter 2 verse number 9 says. ಆಮೋಸನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 9ನೇ ವಚನ ಏನನ್ನ ಹೇಳ್ತದೆ See, ನೋಡುವಾಗ the Lord is speaking. ಕರ್ತನಲ್ಲಿ ಮಾತನಾಡುತ್ತಿದ್ದಾನೆ. Speaks about the root and he speaks about the fruit. ಆತನು ಫಲದ ವಿಚಾರವಾಗಿ ಮತ್ತು ಬೇರಿನ ವಿಚಾರವಾಗಿ ಮಾತನಾಡುತ್ತಿದ್ದಾನೆ. The Lord said, yet I destroyed his fruit above and his roots beneath. ಅದರ ಫಲವನ್ನು ಕೆಳಗೆ ಅದರ ಬುಡವನ್ನು ನಾಶಪಡಿಸಿದೆನು. Hallelujah. Hallelujah. That is the bad root. ಯಾವಾಗ ತಪ್ಪಾದ ಒಂದು ಅಥವಾ ಕೆಟ್ಟದಾದ ಬೇರಿರ್ತದೋ It is destroyed. ಅದು ನಾಶವಾಗುವಂತದಾಗಿದೆ. Same time its fruit will be destroyed. ಆ ಬೇರು ನಾಶವಾದ ಕೂಡಲೇ ಅದರ ಆ ಮರದಲ್ಲಿ ಬೆಳೆದಿರುವಂತಹ ಫಲವು ಕೂಡ If the ನಾಶವಾಗುವಂತದಾಗಿದೆ. root is bad, ಒಂದು ವೇಳೆ ಬೇರು ಕೆಟ್ಟದಾಗಿರುವುದಾದರೆ the fruit is also bad. ಆಗ ಫಲವು ಕೂಡ ಕೆಟ್ಟದಾಗಿಯೇ When ಬರುತ್ತದೆ. the roots are destroyed, ಯಾವಾಗ ಆ ಕೆಟ್ಟ ಫಲವನ್ನು ಬಿಡುವಂತ ಕೆಟ್ಟ ಬೇರು ನಾಶವಾದಾಗ even the bad fruit will be removed. ಆವಾಗ ಆ ಮರದಿಂದ ಕೆಟ್ಟ ಫಲವು ಕೂಡ ನಾಶವಾಗಿ ಹೋಗುತ್ತದೆ. Allow God to deal with the root problems. ದೇವರಿಗೆ ನೀವು ಆ ಒಂದು ಸಮಸ್ಯೆಯ ಮೂಲವನ್ನ ತೆಗೆದುಕೊಂಡು ಕಾರ್ಯ ಮಾಡುವಾಗ When ಒಪ್ಪಿಸಿಕೊಂಡ್ರೆ bad things are removed, ಎಲ್ಲ ಕೆಟ್ಟ ವಿಚಾರಗಳು ತೆಗೆದು ಹಾಕಲ್ಪಡುತ್ತವೆ. you know God will bring new things in your life. ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನ ಮಾಡುವ ಆತನಾಗಿದ್ದಾನೆ. Hallelujah. Hallelujah. Allow God to deal with the root problems. ದೇವರು ನಿಮ್ಮ ಸಮಸ್ಯೆಯ ಮೂಲವನ್ನ ಹುಡುಕಿ ಅದನ್ನ ಪರಿಹರಿಸುವಾಗ ಆತನಿಗೆ ಒಪ್ಪಿಸಿಕೊಡ್ರಿ. So today's message, ಇವತ್ತಿನ ದಿವಸ ಇರುವಂತಹ ಸಂದೇಶ dealing with the root problems. ಆ ಸಮಸ್ಯೆಯ ಮೂಲವನ್ನ ಅಥವಾ ಸಮಸ್ಯೆ ಬೇರು ಎಲ್ಲಿದೆ ಅನ್ನೋದನ್ನು ಹುಡುಕಿ ಅದನ್ನ ಪರಿಹಾರ ಮಾಡುವುದಾಗಿದೆ. God is with you. ದೇವರು ನಿಮ್ಮ ಜೊತೆ ಇದ್ದಾನೆ. Ask for the help of God. ದೇವರ ಒಂದು ಸಹಾಯವನ್ನು ಕೇಳಿಕೊಳ್ಳಿರಿ. Remove all bad branches and fruits from your life. ಎಲ್ಲ ನಿಮ್ಮ ಜೀವಿತದಿಂದ ಕೆಟ್ಟದಾದ ಕೊಂಬೆಗಳು ಕೆಟ್ಟದಾದ ಫಲಗಳು ತೆಗೆದು You ಹಾಕಲ್ಪಡಲಿ. shall become new in Christ. ನೀವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿರಿ. Let your spiritual life be prospered. ನಿಮ್ಮ ಆತ್ಮಿಕ ಜೀವಿತ ಉನ್ನತಿಯನ್ನು ಹೊಂದಲಿ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Even ಸ್ತೋತ್ರವಾಗಲಿ. according to this word of God. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನು ಆಶೀರ್ವದಿಸುವುದಾಗಲಿ. Especially according to Matthew chapter 3 verse number 10. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನ. Job chapter 18 verse number 16. ಅದರಲ್ಲಿ ಯೋಬನ ಪುಸ್ತಕ 18ನೇ ಅಧ್ಯಾಯ 16ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ಕರ್ತನು ನಮ್ಮ ಸಮಸ್ಯೆಯನ್ನ ಎಲ್ಲವನ್ನು ಕೂಡ ಆತನ ಮುಂದೆ ನಾವು ಬೇರು ಸಮೇತವಾಗಿ ತೆರೆದಿರೋಣ. ಕರ್ತನು ಅದರ ಮೂಲವನ್ನು ನಮಗೆ ತಿಳಿಸುವಾಗ ಆ ಸಮಸ್ಯೆಯಿಂದ ನಾವು ಬಿಡುಗಡೆ ಹೊಂದುವಾಗ ಕರ್ತನು ನಮಗೆ ಸಹಾಯ ಮಾಡುವುದಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ನೀನು ಕೊಟ್ಟಂತ ಆಲೋಚನೆಗಾಗಿ ಸ್ತೋತ್ರ ಎಸಪ್ಪ. ಕರ್ತನೆ ರಾಜ ಪರಿಶುದ್ಧನಾದ ದೇವರೇ, ನಮ್ಮ ಕರ್ತನೆ ರಾಜ ಜೀವಿತದಲ್ಲಿ ಇರುವಂತ ಸಮಸ್ಯೆಯ ಮೂಲವನ್ನು ಹುಡುಕುವ ಸಮಯ ಇದಾಗಿದೆ ಕರ್ತನೆ. ಈ ಆಲೋಚನೆ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತಿನೇ ಕರ್ತನೆ ನಾವು ವೈಯಕ್ತಿಕವಾಗಿ ನಿನ್ನನ್ನು ಸಂಧಿಸಲು ಬರುವಾಗ ಯಾವ ರೀತಿಯಲ್ಲಿ ಕರ್ತನೆ ಮೋಶೆಯು ಕರ್ತನೆ ರಾಜ ನಿನ್ನನ್ನು ವೈಯಕ್ತಿಕವಾಗಿ ಸಂಧಿಸಲು ಬೆಟ್ಟವನ್ನು ಹತ್ತಿ ಬಂದನು, ಅದೇ ರೀತಿಯಲ್ಲಿ ಕರ್ತನೆ ಇವತ್ತಿನ ದಿವಸ ಒಂಟಿಯಾಗಿ ಕರ್ತನೆ ರಾಜ 4 ಗೋಡೆಗಳ ಮಧ್ಯದಲ್ಲಿ ಸ್ವಾಮಿ ನಿನ್ನನ್ನು ಒಂಟಿಯಾಗಿ ಸಂಧಿಸಲು ಬರುವಾಗ ನಮಗೆ ಸಹಾಯ ಮಾಡು ಕರ್ತನೆ. ನಾವು ನಿನ್ನ ಬಳಿ ಕೇಳುವಾಗ ಸಮಸ್ಯೆಗಳ ಮೂಲವನ್ನು ನೀನು ತಿಳಿಸಿಕೊಡುವುದಕ್ಕಾಗಿ ಸ್ತೋತ್ರ. ತದನಂತರ ಆ ಸಮಸ್ಯೆಯ ಮೂಲಗಳು ತಿಳಿದುಕೊಂಡ ನಂತರ ಅದನ್ನ ಕರ್ತನೆ ಪರಿಹರಿಸುವುದಕ್ಕೆ ನಮ್ಮ ಜೀವಿತವನ್ನ ಕರ್ತನೆ ನಾವು ಸಮರ್ಪಿಸುವ ಹಾಗೆ ನಮಗೆ ಸಹಾಯದ ಹಸ್ತವನ್ನ ಚಾಚು ಕರ್ತನೆ. ಈ ಸಮರ್ಪಣೆಗೆ ಕರ್ತನೆ ಅದೇ ರೀತಿ ಈ ಸಮಸ್ಯೆಯ ಮೂಲವನ್ನು ತಿಳಿದುಕೊಳ್ಳುವುದಕ್ಕೆ ಅಡ್ಡಿಪಡಿಸುವಂತ ಎಲ್ಲಾ ಸೈತಾನನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬುರುದಾಗ್ತಾ ಇದ್ದೇವೆ ಕರ್ತನೆ. ನಮಗೆ ನಿನ್ನ ಬಿಡುಗಡೆ ಕೊಡು ಸ್ವಾಮಿ. ಕರ್ತನೆ ನಮ್ಮ ಜೀವಿತದಲ್ಲಿ ಸಮಸ್ಯೆಯನ್ನ ಶಾಶ್ವತವಾಗಿ ತೆಗೆದುಹಾಕುವ ಯೇಸುವಿನ ನಾಮದಲ್ಲಿ ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ. ಜೀವವುಳ್ಳ ತಂದೆ.